ಮಿಸಸ್ ಅರೆ ನೀರ್ ಕಲ್ಕಿದೆ, ಆದ್ರೆ ಬಾವಿಲ್ ಯಾರೋ ಬಿದ್ದಂಗೆ ಕಾಣ್ತಾ ಇಲ್ಲ. ತೆಂಗ್ಯವ ಕಹಿ ಸುದ್ದಿ ಬಂದು ನಿನ್ನ ಬಾಯಿ ಸಿಹಿ ಆಯ್ತದೋ ಇಲ್ಲ ಸಿಹಿ ಸುದ್ದಿ ಬಂದು ನಿನ್ನ ಬಾಯಿ ಕಹಿ ಆಯ್ತದೋ ನನಗೊಂದು ಗೊತ್ತಾಯ್ತಿಲ್ಲ ಕಣವ. ಕಾಣ್ತಾದೆ ಆ ಮಾದೇಶ್ವರ ನಿಚ್ಚೆ ಏನದು ಏನು. ಇನ್ನೂ ಏನು ಸುದ್ದಿನೇ ಬಂದಿಲ್ವಲ್ಲ, ಯಾಕಣ್ಣ? ಬತ್ತದ ಬಸಿ ತಡ್ಕೊಳವ. ಅದೇ ನಾಟಕ ಮಾಡ್ದಂಗೆ ಅನ್ಕಂಡ ಪರ್ದೆ ಸರಿಸಿದ ತಕ್ಷಣ ಬಂದು ಕುಣಿಯಕ್ಕೆ ಅಲ್ಲಿ ಟೇಮ್ ಹೆಂಗಿದ್ದದೋ ಏನೋ ಯಾವನಿಗೆ ಗೊತ್ತು. ಅದೇ ಅಲ್ಲಿ ಏನ್ ನಡೀತದೋ ಏನೋ ಅನ್ನೋದೇ ನಂಗಿಲ್ ಒದ್ದಾಟ. ಏನ್ ನಡೀತಾ ಇದೆ ಅಂತ ಗೊತ್ತಾಯ್ತಲ್ವಲ್ಲ. ಹೊಸಿ ನೀನೆ ಅಲ್ಲಿಗೋಗಿ ನೋಡ್ಕೊ ಬಂದ್ಬಿಡು. ನಾನು ಅಲ್ಲಿ ಹೋಗಿ ಏನ್ ಮಾಡಕ್ಕಾಯ್ತ ತಂಗ್ಯವ? ನಾನು ಮೊದ್ಲು ಏನು ಆಗಕ್ಕಿಲ್ಲ ಬಿಡು. ಆಗ್ಬಾರ್ದಾಯ್ತಾ ಇದ್ರು ಇವ್ ನೋಡ್ಕೊಂಡು ನಿಂತಿದ್ದ ಅಂತ ಅನ್ಸ್ಕೊಳಕ್ಕಿಲ್ವೇ? ಹಂಗಂತ ನೀನ್ ಇಲ್ಲೇ ಇದ್ರೆ ಅಲ್ಲಿ ಏನ್ ನಡೀತೈತೆ ಅಂತ ನಂಗೆ ಗೊತ್ತಾಯ್ತದೆ. ಅದಕ್ಕೆ ಆತ್ರಕ್ಕೆ ಬಿದ್ದು ಕಾಲಿ ಕಕ್ಕಾತದೆ, ಎಲ್ಲ ಸಿರುಬೈತದೆ. ನೀನು ಸ್ವಲ್ಪ ಸುಮ್ಕಿರು. ಇದ್ಯಾಕೆ ತಂಗೆ ಹಿಂಗಾಗೋಗ್ಬಿಟ್ಟೆ ನೀನು? ನಮ್ಮ ತೆಂಗಿವನ್ನ ಈ ಸಿಟ್ನಾಗ ನೋಡಕ್ಕೆ ಬೋ ಚಂದ. ಮೊಟ್ಟೆ ಇಕ್ಕಕ್ಕೆ ಮುಂಚೆ ನಾಗರವು ಎಡೆ ಎತ್ಕೊಂಡು ಆಟ ಆಡ್ದಂಗದೇ. ಇನ್ನೂ ಸುದ್ದಿ ಬಂದಿಲ್ಲ. ನನ್ನ ಗಂಟ್ಲಿನಾಗ ನೀರು ಇಳಿತಿಲ್ಲ. ಅದಕ್ಕಾಗ್ಲೇ ಅವಳು ಉಸಿರು ನಿಂತೋಗಿರ್ಬೋದಲ್ವೇ? ಆಯ್ತು ಮೇಡಮ್ ಅವರೇ, ಆಯ್ತು ಮೇಡಮ್ ಅವರೇ, ಆಯ್ತು ಮೇಡಮ್ ಅವರೇ. ಆಯ್ತು ಮೇಡಮ್ ಅವರೇ, ನಿಮ್ಗೇನೋ ಆಗಿಲ್ಲ ತಾನೆ? ಹುಷಾರಾಗಿದ್ದೀರಾ ತಾನೆ? ಅಕ್ಕ ಏನಾಯ್ತಕ್ಕ? ನಾನು ನೋಡ್ತಾ ನೋಡ್ತಾ ಬಾವಿಗೆ ಬಿದ್ಬಿಟ್ರಲ್ಲ. ಯಾಕೆ ಮೇಡಮ್ ಅವರೇ, ನೀವ್ ಯಾಕೆ ಇಲ್ಲಿಗೆ ಬರಕ್ ಹೋದ್ರಿ? ನೀವ್ ಯಾಕೆ ನೀರಿಗೆ ಬಿದ್ರಿ? ಅದೇನಾಯ್ತಂದ್ರೆ ಬಾಬಾ ಗೌಡ್ರೆ, ನಾನೇ ಸುಮ್ಮನೆ ಹೀಗೆ ಬಂದೆ. ಬಾವಿ ಹತ್ರ ಏನೋ ಸದ್ದಾಯ್ತು, ನೋಡೋಣ ಅಂತ ಹತ್ರ ಬಂದೆ. ನೋಡ್ತಾ ನೋಡ್ತಾ ಹಾಗೆ ಕಾಲ್ ಜಾರ್ ಬಿದ್ಬಿಟ್ಟೆ. ನೀವ್ ಯಾಕೆ ಇಲ್ಲಿಗೆ ಬರಕ್ ಹೋದ್ರಿ ಮೇಡಮ್ ಅವರೇ? ಏನಾದ್ರೂ ಹೆಚ್ಚು ಕಮ್ಮಿ ಆಗಿದ್ರೆ? ಗೌಡ್ರೆ, ನೀವಿರುವಾಗ
ನನಗೇನೂ ಆಗೋದಿಲ್ಲ. ಐಸು ಮೇಡಮ್ ಅವರೇ, ಇದೆಲ್ಲ ಮಾತಿಗೆ ಸರಿ, ಆದರೂ ನೀವು ಯಾಕೆ ಇಲ್ಲಿಗೆ ಬಂದ್ರಿ? ಅದೇ ಇನ್ನೂ ಹೆಂಗೆ ಹೊಡ್ಕೋತದೆ ಗೊತ್ತಾ? ಗೌಡ್ರೆ ಗೌಡ್ರೆ, ನನ್ನೇದೇನೋ ಹಾಗೆ ಹುಡ್ಕೋತಾ ಇದೆ. ಅದು ನಿಮಗೋಸ್ಕರ. ನೀವೇನು ಯೋಚನೆ ಮಾಡಬೇಡಿ. ನಾನು ಈ ಭೂಮಿ ಮೇಲೆ ಇರಲಿ ಬಿಡಲಿ, ನನ್ನ ಹೃದಯ ಮಾತ್ರ ಯಾವಾಗಲೂ ನಿಮಗೋಸ್ಕರ ಹುಡ್ಕೋತಾನೆ ಇರುತ್ತೆ. ನೋಡಿ, ಈಗ ಆ ಮಾತೆಲ್ಲ ಯಾಕೆ ಬೇಕು ಹೇಳಿ? ಬನ್ನಿ, ಮೊದಲು ಅಟ್ಟಿಗೆ ಹೋಗವ. ಬನ್ನಿ, ನಿಧಾನ. ಅಯ್ಯೋ, ಪರವಾಗಿಲ್ಲ ಗೌಡ್ರೆ, ನನಗೇನೂ ಆಗಿಲ್ಲ. ನಾನು ನಡ್ಕೊಂಡ್ಬರ್ತೀನಿ, ಬನ್ನಿ. ದಿಟ್ಟವಾಗ್ಲು ಐಸು ಮೇಡಮ್ ಅವರೇ, ಪರವಾಗಿಲ್ಲ. ನಿಮ್ಮ ಕೈಲಿ ಆಗ್ಲಿಲ್ಲ ಅಂದ್ರೆ ನಾನು ಎತ್ಕೋತೀನಿ. ಇಲ್ಲ, ಪರವಾಗಿಲ್ಲ. ನೋಡಿದ್ರಾ ನಾ ಹೇಳ್ದೆ ತಾನೆ, ನಿಮ್ಮ ಕೈಲಿ ಆಗ್ಲಿಲ್ಲ ಅಂದ್ರೆ ನಾನು ಎತ್ಕೋತೀನಿ ಅಂತ. ಸರಿ, ಮತ್ತೆ ಎತ್ಕೊಳ್ಳಿ. ಗೌಡ್ರೆ, ಏನು ಗೊತ್ತಾ, ನನಗೇನೂ ಆಗಿಲ್ಲ. ನಾನು ಆರಾಮಾಗೇ ಇದ್ದೀನಿ. ಆದರೂ ನನ್ನ ಗೌಡ್ರು ನನ್ನ ಈ ಥರ ಎತ್ಕೊಂಡು ಹೋಗೋದನ್ನು ಎಂಜಾಯ್ ಮಾಡೋಣ ಅಂತ. ಈ ಥರ ಅವಕಾಶ ಸಿಗುತ್ತಾ? ಎಷ್ಟು ರೊಮ್ಯಾಂಟಿಕ್ ಆಗಿದೆ. ಏನಂತೀರಾ ಗೌಡ್ರೆ? ಮಗ ರಂಗೇಗೌಡ, ಇದೇನ? ಏನಾಯ್ತಲ್ಲ? ಯಾಕೊಂಡು ನಂಗೆ ಎತ್ಕೊಂಡ್ಬಿಟ್ಟಿದ್ಯಾ? ಅವ ಮಾದೇಶ್ವರ ಇವತ್ತು ನಮಗೆ ಕಾಪಾಡ್ಬಿಟ್ಟ ಕಣವ. ಐಸು ಮೇಡಮ್ ಅವರು ಬಾವಿಗೆ ಬಿದ್ದೋಗಿದ್ರು. ಅಯ್ಯೋ, ಸರಿಯಾದ ಟೈಮಿಗೆ ನಾನು ಅಲ್ಲಿ ಹೋಗಿದ್ದಕ್ಕೆ ಇವ್ರ ಜೀವ ಉಳ್ಕೋತು ಕಣವ. ಎಂತ ಕೆಲಸ ಆಗೋಗ್ಬಿಟ್ಟಿತ್ತು. ಅಲ್ಲ ಕಣವ, ನೀನೇ ಆ ಕಡೆಗೆ ಹೋಗಿದ್ದೆ. ಅಲ್ಲ, ನಿಂಗಲ್ಲಿ ಏನು ಕ್ಯಾಮ ಇದ್ದಿತ್ತು ಅಂತೀನಿ. ಇರ್ಲಿ ಬಿಡಿಯತ್ತೆ. ಹಿಂಗಿಂಗ್ ಆಗ್ಬೇಕು ಅಂತ ತೀರ್ಮಾನ ಮಾಡೋರು ನಾವಾ? ಹಿಂಗಿಂಗ್ ಆಗ್ಬಾರ್ದು ಅಂತ ಭಗವಂತನೇ ತೀರ್ಮಾನ ಮಾಡಿದ್ರೆ ಅದನ್ನ ಯಾರಿಂದನೂ ತಡೆಯೋದಕ್ಕಾಗೋದಿಲ್ಲ ಅಲ್ವಾ? ಐಶ್ವರ್ಯ, ನೀನು ಈ ಅಟ್ಟೆ ಬೆಳಗ್ಬೇಕಾದ ಸೊಸೆ ಕಣವ. ನಿಂಗೆ ಏನಾರ ಹೆಚ್ಚು ಕಡಿಮೆ ಆಗಿದ್ರೆ ನಿಮ್ಮ ತಂದೆ ತಾಯಿಗೆ ಏನಂತ ಉತ್ತರ ಕೊಡ್ಬೇಕಿತ್ತವ? ನಿನ್ನ ಜೋಪಾನ ಮಾಡಬೇಕಾದ್ದು ನಮ್ಮ ಕರ್ತವ್ಯ. ಹಂಗೆ ನಿನ್ನನ್ನು ನೀನು ಕಾಪಾಡ್ಕೋಬೇಕು ಕಣವ. ನೀನು ಗೊತ್ತೋ ಗೊತ್ತಿಲ್ಲದೆ ಜಾರಿದ್ರು ಈ ಅಟ್ಟಿ ಕತ್ಲಾಗಿ ಹೋಗ್ಬಿಡ್ತಿತ್ತು ಕಣವ. ಮಗ ರಂಗೇಗೌಡ, ಹೋಗಪ್ಪ, ಕೋಣೆ ಒಳಗೆ ಕರ್ಕೊಂಡೋಗು. ಐಶ್ವರ್ಯ ಒಂದು ಸುಧಾರಿಸ್ಕೊಳ್ಳಿ. ಅವ ಇಂದು ನನ್ನ ಕೋಣೆ ಒಳಗೆ ಹೋಗಿ ಅಲ್ಲಿ ನೀಲಗಿರಿ ತೈಲ ಐತೆ, ಅದನ್ನ ತಕೊಂಬಂದು ಐಶ್ವರ್ಯ ನಾಣೆಗೆ, ಕಾಲಿಗೆ, ಕೈಗೆಲ್ಲ ತಿಕ್ಕವ. ಸಾಕ ಬರ್ತದೆ. ನೀರಿಗೆ ಬಿಟ್ಟು ಚಳಿಗೆ ಮೈ ಜಡ್ಗಟ್ಟಿರ್ತದಲ್ಲ, ಸರಿ ಹೋಯ್ತದೆ. ಹೋಗಪ್ಪ, ಕರ್ಕೊಂಡೋಗಿ ಕಂಬಳಿ ಒತ್ಸು ಮಲಗಿಸು. ಹೇಳ್ದಂಗೆ ದಿಟ್ಟವಾಗ್ಲೂ ಈ ಅಟ್ಟಿ ಕತ್ಲಾಗೋಯ್ತಿತ್ತು ಕಣವ. ಎಲ್ಲ ನಿನ್ನ ಆಶೀರ್ವಾದ, ನೀನು ಮಾಡಿರೋ ಪುಣ್ಯದಿಂದ ಇವತ್ತು ನಿನ್ನ ಸೊಸೆ ಉಳ್ಕೊಂಡವಳೆ. ಮಗ ರಂಗೇಗೌಡ, ಈಗ ಆ ಮಾತೆಲ್ಲ ಯಾಕಪ್ಪ? ಹೋಗು, ಮೊದಲು ಐಶ್ವರ್ಯನ ಕರ್ಕೊಂಡೋಗಿ ಬೆಚ್ಚಿಗೆ ಒತ್ಸಿ ಮನಗ್ಸು. ಅವ ಇಂದು ಹೋಗಿದ್ದು ಯಾರ ಮುಂದೆ ದೀಪ ಹಚ್ಚು. ನಾನು ಆಮ್ಯಾಕೆ ಬಂದು ಮಾದೇಶ್ವರಂಗೆ ಅರ್ಕೆ ಮಾಡ್ಕೊಂಡು ಮುಡುಪು ಕಟ್ತೀನಿ. ಬನ್ನಿ. ಆಹಾಹಾ,
ಕಾಂಚನ ಈ ಪಾಟಿ ನಾಟಕ ತಾರಂಬಳಿಯ ಎಲ್ಲಿಂದ ಕಲ್ತವ ಒಳೊಳಗೆ ಇಕ್ಕಿದ ಗುಳಿಗೆ ಸಿದ್ಧ ಅನ್ನಂಗೆ ಯಾರ್ಯಾರಿಗೆ ಒಳೊಳಗೆ ಗುಳಿಗೆ ಕೊಡಬೇಕೋ ಅವ್ರಿಗೆ ಒಳೊಳಗೆ ಸರಿಯಾಗಿ ಇಕ್ತಿಯಲ್ಲವ ಹೊರಗಡೆ ಮಾತ್ರ ಆ ನಿನ್ನ ರಂಗೇಗೌಡಂಗೆ ತಾಯಿ ಥರನೇ ಕಾಣ್ತೀಯ ಅಯ್ಯಯ್ಯೋ ತಂಗ್ಯಪ್ಪ ಇದೇನವ ಹಿಂಗಾಗೋಯ್ತು ನಾನು ಹೇಳಿದ್ದೆ ಸಾಸ್ನ ಅನ್ನೋಂಗೆ ಮೆರಿತಾ ಇದ್ದೆ ಈಗ ನಿನ್ನ ಟೇಮು ಹಾಳಾಗಿ ಹೋಗದೆ ಬಿಡವ ಕೋಟೆ ಕಟ್ಟಿ ಮೆರೆದವರೆಲ್ಲ ಏನಾದರೂ ಮೀಸೆ ತಿರುವಿ ಮೆರೆದವರೆಲ್ಲ ಮಣ್ಣಾದರೂ ಇನ್ನು ನೀನ್ ಏನಣ್ಣ ಸಾನೆ ಸಂತೋಷವಾಗಿದೆಯಾ? ನಾನ ತಂಗ್ಯಪ್ಪ ಏನಿಲ್ವಲ್ಲ ಮತ್ತೆ ಖುಷಿಯಾಗಿ ಪದ ಆಡ್ಕೊಂಡು ನಿಂತಿದ್ಯಾ? ಏನ್ ತಂಗ್ಯವ್ವ ಹಿಂಗಂದ್ಬಿಟ್ಟೆ ನೀನು? ಅಯ್ಯೋ ಶಿವನೇ ಅನ್ಕೊಂಡಿದ್ದು ಹಿಂಗೆ ಆಗೋಯ್ತಲ್ಲಪ್ಪ, ಉಲ್ಟಾ ಹೊಡೆದ್ಬಿಡ್ತಲ್ಲಪ್ಪ ಅನ್ಕೊಂಡು ನಾ ತಲೆ ಕಳಿಕೆ ಹಾಕೊಂಡು ಯೋಚನೆ ಮಾಡ್ಕೊಂಡಿದ್ದೀನಿ. ನಂಗೆ ಹಿಂಗಂತೀಯಲ್ಲವ ನೀನು? ಅಲ್ಲ ಕಣ್ ತಂಗ್ಯವ್ವ, ಈ ರಂಗೆ ಕೂಡ ಅಲ್ಲಿಗೆ ಯಾಕೆ ಹೋದ? ಸರಿಯಾದ ಟೈಮ್ಗೆ ಹೋಗ್ಬಿಟ್ಟು ಕಾಪಾಡ್ಬಿಟ್ಟವನಲ್ಲ ಅಂತೀನಿ. ಮಗ ಏನ್ಲ ಏನ್ ನಡೀತಲ್ಲಿ? ನಾನು ಹೇಳ್ದಂಗೆ ಆ ಇಂದು ಐಶ್ವರ್ಯನ ಬಾವಿ ತಳ್ಳೋಳು ಸರಿ, ಆದ್ರೆ ಇಟ್ಕಿದಂಗೆ ರಂಗೇಗೌಡ ಅಲ್ಲಿಗೆ ಹೆಂಗ್ ಬಂದ? ಮಮ್ಮಿ ಇಂದು ನಮಗೆ ಮೋಸ ಮಾಡ್ತಾ ಇದ್ದಾಳೆ. ಸಾಯಿಸೋ ನಾಟಕ ಆಡಿ ನಮ್ಮ ಕಣ್ಣಿಗೆ ಮಣ್ಣೆರ್ಸ್ತಾ ಇದ್ದಾಳೆ. ಹೌದೇ? ಅವಳಿಗೆ ಆ ಪಾರ್ಟಿ ಧೈರ್ಯ ಬಂದ್ಬಿಟ್ಟದೆ. ಹಂಗಾರೆ ನನ್ನ ಮಾತಿಗೆ ಅವಳು ತಲೆ ಬಾಗಕ್ಕಿಲ್ವಂತ? ಅದನ್ನ ನೀನೇ ಅವಳ ಹತ್ರ ನೇರವಾಗಿ ಕೇಳಬೇಕು. ಅವಳನ್ನ ನಂಬಕ್ಕಾಗಿಲ್ಲ. ಅವಳು ಏನೋ ನನ್ನ ಹತ್ರ ಸುಳ್ಳು ಹೇಳ್ತಾ ಇದ್ದಾಳೆ ಅಂತ ಅನುಮಾನ ಮಮ್ಮಿ. ನಾನು ನಿನ್ನ ಹತ್ರ ಮಾವ, ನಾನು ಮಮ್ಮಿ ಹತ್ರ ಸ್ವಲ್ಪ ಪರ್ಸ್ನಲ್ ಆಗಿ ಮಾತಾಡಬೇಕು. ಮಾತಾಡ್ಕೊಳ್ಳಿ. ಪರ್ಸನಲ್ ಆಗಂದ್ರೆ ನಾನು ಮಮ್ಮಿ ಇಬ್ಬರೇ ಮಾತಾಡಬೇಕು ಅಂತ ಅರ್ಥ. ಅಯ್ಯ ಅವ್ವ ಮಗ ಮಾತಾಡಕ್ಕೆ ನನ್ನ ಅಪ್ಪಣೆ ಹಾಕ್ಬೇಕು? ನಾನೇ ಹೋಯ್ತೀನಿ ಬಿಡಿ. ಮಗ ಇಬ್ಬರು ಸೇರ್ಕೊಂಡು ಯಾವುದೋ ದೊಡ್ಡ ಮನೆ ಆಳ ಕೆಲಸಕ್ಕೆ ಕೈ ಹಾಕ್ತಾರಂಗವ್ರಿ. ಅದಕ್ಕೆ ನನ್ನ ದೂರ ಹೋಗು ಅಂದಿದ್ದು. ಹೋಯ್ತೀರಿ ತೆಪ್ಪಾಯ್ತಂಗ್ಯವ. ಐಸು ಮೇಡಮ್ ಅವರೇ, ನಾನು ಎಲ್ಲೂ ಹೋಯ್ತಾ ಇಲ್ಲ, ತಡೀರಿ. ನಿಮ್ಮ ಮಲ್ಗಕ್ಕೂ ಮುಂಚೆ ಬಿಸಿ ಬಿಸಿ ಏನಾರ ಕುಡಿದ್ರೆ ನಿಮ್ಗೆ ಇನ್ನೂ ಬೆಚ್ಚಗಾಯ್ತದೆ. ಅದಕ್ಕೆ ಕಾಪಿ ಗೀಪಿ ಕಾಯಿಸ್ಕೊಂಬ ಅಂತ ಹೇಳ್ಬಿಟ್ಟು ಬರ್ತೀನಿ ರೀ. ಗೌಡ್ರೆ, ನನಗೇನು ಆಗಿಲ್ಲ, ನಾನು ಆರಾಮಾಗೇ ಇದ್ದೀನಿ. ನಾನು ಇಷ್ಟೊತ್ತು ಯಾಕೆ ಸುಮ್ಮನಿದ್ದೆ ಗೊತ್ತಾ? ನೀವು ನನ್ನ ಸೇವೆ ಮಾಡ್ತಿದ್ರಲ್ಲ, ಅದನ್ನು ನೋಡ್ತಿದ್ರೆ ಒಂಥರ ಮನಸ್ಸೊಳಗೆ ಖುಷಿ ಆಗ್ತಾ ಇತ್ತು. ಅದಕ್ಕೆ ಅದನ್ನು ಎಂಜಾಯ್ ಮಾಡ್ತಾ ಇದ್ದೆ. ನೀವೆಲ್ಲೂ ಹೋಗ್ಬೇಡಿ, ಇಲ್ಲೇ ಕೂತ್ಕೊಳ್ಳಿ ಪ್ಲೀಸ್. ಅಲ್ಲ ಹಂಗಲ್ಲ ಐಸು ಮೇಡಮ್ ಅವರೇ. ಏನು ಗೌಡ್ರೆ ನೀವು
ನನ್ನೇನು 7 ಮಲ್ಗೆ ತೂಕದ ರಾಜ್ಕುಮಾರಿ ಅನ್ಕೊಂಡ್ರ ಕುಣಿದ್ರೆ ಕಾಲು ಮುರಿದೋಗುತ್ತೆ ನೆಗೆದ್ರೆ ಬೆನ್ನು ಮುರಿದೋಗುತ್ತೆ ಅನ್ನೋದಕ್ಕೆ. ನನಗೇನೂ ಆಗಿಲ್ಲ, ಗಟ್ಮುಟ್ಟಾಗಿ ಆರಾಮಾಗೇ ಇದ್ದೀನಿ, ಏನೂ ಯೋಚನೆ ಮಾಡಬೇಡಿ. ಅಲ್ಲ, ನೀರಿಗೆ ಬಿತ್ತಿದ್ದಕ್ಕೆ ನೀವು ಇಷ್ಟೊಂದು ಒದ್ದಾಡ್ತಾ ಇದ್ದೀರಾ, ಇನ್ನು ನಾನು ಬೆಂಕಿಗೇನಾದರೂ ಬಿದ್ದೆ. ಎಂಥ ಮಾತು ಅಂತ ಆಡ್ತೀರಾ ಐಸು ಮೇಡಮ್ ಅವರೇ. ಬಿಡ್ತು ಅನ್ನಿ, ನಿಮ್ಗೆ ಇಷ್ಟ ಆಗಿರೋದನ್ನೇ ನನ್ನ ಕೈಲಿ ಸಹಿಸ್ಕೊಳಕ್ಕಾಗ್ತಿಲ್ಲ. ಇನ್ನು ಹಂಗಾಗೋಗಿದ್ರೆ ನನ್ನ ಗತಿ ಏನು ಅಂತೀನಿ. ಹ್ಞೂ ಮೇಡಮ್ ಅವರೇ, ನನ್ನ ಗತಿ ಏನಾಯ್ತಿತ್ತು ಹೇಳಿ. ಹಂಗೇನಾದ್ರು ಆಗಿದ್ರೆ ನಾನು ನಿಮ್ಮಿಂದ ಬೆಂಕಿಗೆ ನೆಗೆದ್ಬಿಡ್ತಿದ್ದೆ. ನೋಡಿ, ಬದುಕಿದ್ರೆ ಇಬ್ರು ಒಟ್ಟಿಗೆ ಬದುಕಿರವ, ಇಲ್ಲಾಂದ್ರೆ ಬೇಡಕ್ಕೆ ಬೇಡ. ಏನ್ ಗೌಡ್ರೆ ನೀವು ನನ್ನ ಮೇಲೆ ಇಷ್ಟೊಂದು ಪ್ರೀತಿ ಇಟ್ಕೊಂಡಿದ್ದೀರಾ? ಇದನ್ನೆಲ್ಲ ನೋಡಿದ್ರೆ ನನಗೆ ತಮಾಷೆಗೂ ಕೆಟ್ಟದ್ದು ಹೇಳಕ್ ಮನ್ಸು ಬರಲ್ಲ. ಬೇಡ ಬಿಡಿ, ಆಕಾಶದಾಗೆ ಅಷ್ಟು ದೇವತೆಗಳಿರ್ತಾರಂತೆ, ಅವ್ರು ನಾವು ಹೇಳಿದ್ದಕ್ಕೆಲ್ಲ ಅಷ್ಟು ಅಷ್ಟು ಅಂತಿರ್ತಾರಂತೆ. ನಾವು ಅದು ಯಾವ ಗಳಿಗೆಲ್ಲಿ ಏನು ಹೇಳ್ತೀವೋ ಅವ್ರು ಯಾವ ಗಳಿಗೆಲ್ಲ ಅಷ್ಟು ಅಂತಾರೋ ನಮ್ಗೆ ಯಾಕೆ ಬೇಕು? ನಾವು ಯಾಕೆ ಮೇಡಮ್ ಅವರೇ ಕೆಟ್ಟದ್ದು ಬಯಸ್ಬೇಕು? ಯಾವಾಗೂ ಒಳ್ಳೇದನ್ನೇ ಕೇಳ್ಕೊಳ್ಳೋಣ ಬಿಡಿ. ಯೋಚನೆ ಮಾಡಬೇಡಿ ಗೌಡ್ರೆ, ಈ ನಿಮ್ಮ ಪ್ರೀತಿಗೆ ತುಂಬ ಥ್ಯಾಂಕ್ಸ್. ನಾನು ಬಯಸಿದ್ದಕ್ಕಿಂತ ಹೆಚ್ಚಾಗಿ ನನ್ನ ಪ್ರೀತಿಸಿದ್ದೀರಾ. ಅದಕ್ಕಿಂತ ಹೆಚ್ಚಾಗಿ ನಾನು ನಿಮಗೆ ಪ್ರೀತಿ ಕೊಡಬೇಕು. ಈ ನನ್ನ ಹೃದಯ ನೀವಿರೋವರೆಗೂ ನಿಮಗೋಸ್ಕರನೇ ಮಿಡಿತಾ ಇರುತ್ತೆ, ನಿಮ್ಮ ಒಳ್ಳೇದನ್ನೇ ಬಯಸ್ತಾ ಇರುತ್ತೆ. ನನಗೆ ಹೀಗೆ ಪ್ರೀತಿ ಮಾಡ್ತೀರಿ ಗೌಡ್ರೆ? ಹೋದ್ರೆ ಕರೆದಿದ್ರೆ ನಾನೇ ಬರ್ತಿದ್ದೆ. ನೀವು ಹೋಗಿ ರೆಸ್ಟ್ ತಗೊಳ್ಳಿ. ಪರವಾಗಿಲ್ಲ ಇಂದು, ನನಗೇನೂ ಆಗಿಲ್ಲ. ಸ್ವಲ್ಪ ಹೊತ್ತು ಸುಮ್ಮನೆ ಹಾಗೆ ಮಲಗಿದ್ದೆ ಗೌಡ್ರಿಗೋಸ್ಕರ. ನಾನು ಆರಾಮಾಗೇ ಇದ್ದೀನಿ. ಹೌದೌದು, ನೀವು ಚೆನ್ನಾಗೇ ಇದ್ದೀರಾ. ಇದಕ್ಕಿಂತ ಸಂತೋಷ ಇನ್ನೇನಿದೆ? ಅಕ್ಕ, ನಿಮ್ಗೆ ಅಡುಗೆಗೆ ಮೆಣಸಿನ ಸಾರು ಮಾಡಬೇಕು ಅಂತಿದ್ದೆ, ಅದನ್ನೇ ಮಾಡಲಾ? ಸಾಂಬಾರ್ ವಿಷಯ ಹಾಗಿರ್ಲಿ, ನೀನ್ ಯಾಕೆ ನನಗೆ ಮುಖ ಕೊಡದೆ ದೃಷ್ಟಿ ತಪ್ಪಿಸ್ಕೊಂಡು ಮಾತಾಡ್ತಿದ್ಯಾ? ತಪ್ಪು ಮಾಡಿದವ್ರು ಮಾತ್ರ ಹೀಗೆ ಕದ್ದು ಕದ್ದು ತಿರುಗಾಡ್ತಾರೆ. ನೀನೇನ್ ತಪ್ಪು ಮಾಡಿದ್ಯಾ ಇಂದು? ಅಂದ್ರೆ ಕದ್ದು ಕದ್ದು ಓಡಾಡ್ತಾರಲ್ಲ, ಅದರ ಅರ್ಥ ಅವ್ರ ಒಳಗೆ ಆತ್ಮಸಾಕ್ಷಿ ಗಟ್ಟಿಯಾಗಿದೆ ಅಂತ. ನಾನು ಆತ್ಮಸಾಕ್ಷಿಗೆ ತುಂಬ ಗೌರವ ಕೊಡ್ತೀನಿ. ದಯವಿಟ್ಟು ಆ ಆತ್ಮಸಾಕ್ಷಿ ಇರುವಂಥ ಇಂದುನ ನನ್ನ ಮುಂದೆ ಕರ್ಕೊಂಬಂದು ನಿಲ್ಲಿಸ್ತೀಯಾ? ಒಂದು ನಿಮಿಷ ಅಕ್ಕ, ಅಕ್ಕಿನ ಒಣಗಾಕಕ್ಕೆ ಹಾಕಿದ್ದೀನಿ, ತಂದ್ಬಿಡ್ತೀನಿ. ನಿಂತ್ಕೊ ಇಂದು, ನೇರವಾಗೇ ಕೇಳ್ತಾ ಇದ್ದೀನಿ.
ನನ್ನನ್ನು ಯಾಕೆ ಸಾಯಿಸೋದಕ್ಕೆ ಪ್ರಯತ್ನ ಪಟ್ಟೆ? ಹೇಳು, ಯಾಕೆ ನನ್ನ ಬಾವಿಗೆ ತಳ್ದೆ? ಯಾಕೆ ನನ್ನ ಬಾವಿಗೆ ತಳ್ದೆ ಅಂತ ಹೇಳು.